ಚಂದ್ರು ಸರ್. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಚಂದ್ರು ಈ ಕತೆ ಸ್ಟಾರ್ಟಿಂಗಿಂದ ಫಸ್ಟು ರಾಜಮೋಹನ್ ಅವರು ಚಂದ್ರಿಗೆ ಹೇಳಿದಾಗ ಚಂದ್ರು ನನಗೆ ಹೇಳಿಸಿದ್ರು. ಸೊ RC ಸ್ಟುಡಿಯೋಸ್ ಅವ್ರು ಏನು ಅಂದ್ಕೊಂಡು 5 ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಹಾಕಿದಾಗ ಫಸ್ಟ್ ಸಿನಿಮಾ ಫಾದರ್ ಏನು ಮಾಡಿದ್ರು ನೋಡಿ. ಅದರಲ್ಲಿ ಹೇಳಿದ್ದಾರೆ ಸಮಸ್ಯೆ ಬಂದಾಗ ಅಪ್ಪನ್ನ ನೆನೆಸ್ಕೋತಾರೆ. ಅದೇ ರೀತಿ ಈಗ ಚಿತ್ರರಂಗಕ್ಕೆ ಸಮಸ್ಯೆ ಬಂದಿದೆ, ಅದನ್ನು ಈ ಫಾದರ್ ಮುಖಾಂತರ ಕಲೆಕ್ಷನಲ್ಲಿ ದಾಖಲೆ ಮಾಡಿ ಎಲ್ಲ ಚಿತ್ರರಂಗದ ಸಮಸ್ಯೆಯನ್ನು ದೂರ ಮಾಡಿ ಅಂತ ಕೇಳ್ಕೊತೀವಿ. ಆಮೇಲೆ ಕೃಷ್ಣ ನನ್ನ ಆತ್ಮೀಯ ಕ್ರಿಕೆಟ್ ಪ್ಲೇಯರು, ಬೌಂಡ್ರಿಲಿ 6 ಹೊಡೆದಂಗೆ ಈ ಸಿನಿಮಾ ಅವ್ರ ಜೀವನದಲ್ಲಿ ಒಂದು 6 ಹೊಡಿದ್ವಿ. ಆಮೇಲೆ ಅಮೃತ ಹೆಂಗಾರ್ ನಮ್ಮ ಸಿನಿಮಾನು ಮಾಡ್ತಾರೆ, ಹಲ್ಕಾ ಡಾನು. ಸೊ ಅವ್ರಿಗೂ ಒಳ್ಳೇದಾಗಲಿ. ಮತ್ತು ಮ್ಯೂಸಿಕ್ ನಕ್ಕೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಂದ್ರು ಯಾವಾಗ ಕೇಳಿದ್ರು ನಕ್ಕೊಂದು ಮನೇಲಿದ್ದೀನಿ ಅಂತ, ನಿಜಾನ ಏನೋ ಗೊತ್ತಿಲ್ಲ, ನಿಜಾನ ನಾನು ಯಾವಾಗ ಫೋನ್ ಮಾಡಿದ್ರು ನಕ್ಕೊಂದು ಮನೇಲಿದ್ದೀನಿ ಅಂತ. ಕರೆಕ್ಟಾಗಿ ಚಂದ್ರು? ಹಾಂ, ಓಕೆ ಅಂತ ಹೇಳಿದ್ರು. ಸೊ ರಾಜಮೋಹನ್ ಅವರು ಪಾಪ ಎಲ್ಲಿದ್ದಾರೆ ಡೈರೆಕ್ಟ್ರು, ತುಂಬ ಒಳ್ಳೆ ಅದೇನಂತೀವಿ ಸೌಮ್ಯ ಸ್ವಭಾವದ ನಿರ್ದೇಶಕ. ನೋಡಿ ಅದ್ರದ್ದು ಔಟ್ಪುಟ್ ಅಷ್ಟೇ ಚೆನ್ನಾಗಿ ಬಂದಿದೆ. ನಾನು ಇದ್ರ ಪ್ರತಿಯೊಂದು ನೋಡಿದ್ದೀನಿ. ಖಂಡಿತವಾಗೂ ಈ ಚಿತ್ರರಂಗದ ಸಮಸ್ಯೆನೆಲ್ಲ ದಾಟಿ ಅದ್ಭುತವಾಗಲಿ ಅಂತ ಹಾರೈಸ್ತೀನಿ. ಮತ್ತು ನಮ್ಮ ಚಂದ್ರುಗೆ ಒಳ್ಳೇದಾಗಲಿ. ಇನ್ನೂ ಮುಂದೆ ಅನೌನ್ಸ್ ಮಾಡಿರೋ 4 ಸಿನಿಮಾ ಇದರಿಂದ ಸಾಕಾರ ಆಗಲಿ ಅಂತ ಕೇಳ್ಕೊತೀನಿ. ಜೈ ಹಿಂದ್. ಇವತ್ತಿನ ಬದುಕಿನ ತಲ್ಲಣಗಳ ಮಧ್ಯೆ ಬಾಂಧವ್ಯದ ಬಿಕ್ಕಟ್ಟುಗಳು ಮನುಷ್ಯನನ್ನು ತುಂಬ ದುರ್ಬಲಗೊಳಿಸಿರುವಂಥ ಈ ಸಂದರ್ಭದಲ್ಲಿ ಒಂದು ಭಾವನಾತ್ಮಕವಾಗಿ ಸಂಬಂಧಗಳನ್ನು ಬೆಸೆಯುವಂಥ ಈ ಸಿನಿಮಾ ಏನಿದೆಯಲ್ಲ, ಇದು ಇವತ್ತಿನ ವಾಣಿಜ್ಯೀಕೃತ ಜಾಗತಿಕ ತಲ್ಲಣಗಳಿಗೆ ಒಂದು ಉತ್ತರವಾಗುತ್ತೆ ಅನ್ನುವಂಥದ್ದು ನನ್ನ ಆಶೆ. ಹಿಂದೆ ನಮ್ಮ ತಂದೆ ನಮ್ಮ ಕಾಲದಲ್ಲಿ ಭಾಳ, ನಮ್ಮ ಬಾಲ್ಯದಲ್ಲಿ ತಂದೆಯನ್ನು ಪ್ರೀತಿಸಲ್ಲ ಅಂದರೆ ಅದು ಲಕ್ಷ್ಯದಲ್ಲಿ ಒಬ್ಬ ಇರ್ತಿದ್ದ. ಈಗ ಪ್ರೀತಿಸ್ತಾನೆ ಅಂದರೆ ಅವ್ನು ಲಕ್ಷ್ಯದಲ್ಲಿ ಒಬ್ಬ ಆಗಿದ್ದಾನೆ. ಓ ತಂದೆ ಪ್ರೀತಿಸ್ತಾನಪ್ಪ, ಭಾಳ ಒಳ್ಳೆಯದು ಅನ್ನೋದು. ಅವನ ತಂದೆ ದೂಷಿಸ್ತಾನೆ ಅಂತಂದರೆ ಇಡೀ ಸಮಾಜ ದೂಷಿಸ್ತಿತ್ತು. ಇದ್ರ ಮಧ್ಯೆ ಈ ವೈರುಧ್ಯಗಳನ್ನು ಇಟ್ಟುಕೊಂಡು ಇಡೀ ಸಮಾಜಕ್ಕೆ ಒಂದು ದೊಡ್ಡ ಮೆಸೇಜನ್ನು ಈ ಸಿನಿಮಾ ಕೊಡುತ್ತೆ. ಇದ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಭಾಳ ದೈತ್ಯ ಶಕ್ತಿ ನಮ್ಮ ಶ್ರೀಕಾಂತ್ ಸರ್ ಮತ್ತು ಎಲ್ಲ ಗೆಳೆಯರು. ಭಾಳ ನನಗೆ ಇಷ್ಟ ಆಗಿದ್ದಂಥದ್ದು ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ಅಭಿನಯ. ನಾನೊಂದು 25 ದಿವಸ ಮೈಸೂರಲ್ಲಿದ್ದೆ. ಮೇಡಮ್ ಅಮೃತ ಮೇಡಮ್ ಮತ್ತು ಡಾರ್ಲಿಂಗ್ ಕೃಷ್ಣ ಅವರ ಕಾಂಬಿನೇಷನ್ನು, ವಿಶೇಷವಾಗಿ ನಾನು ನಾಗಭೂಷಣ್ ಅವರ ಕಾಮಿಡಿ ಸೀನ್ಸ್ಗಳು, ಅವರು ಎಂಥ ಸಂದರ್ಭದಲ್ಲೂ ಕೂಡ ಅದಕ್ಕೊಂದು ಜೀವ ತುಂಬಿದ್ದನ್ನು ನೋಡಿ ಈ ಸಿನಿಮಾ ನಿಜವಾಗ್ಲೂ ಗೆಲ್ತದೆ. ಗೆಲ್ಲಿಲ್ಲ ಅಂತಂದರೆ ಅದು ನಮ್ಮ ನೆಲದ ದುರಂತ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಅತ್ಯುತ್ತಮ ಸಿನಿಮಾ. ಇದಕ್ಕೆ ಹೆಚ್ಚು ಜೀವಕ್ಕೆ ತುಂಬಿದಂಥ ಪ್ರಕಾಶ್ ರಾಜ್ ಅವರಂತೂ ಅದ್ಭುತವಾದಂಥ ಅಭಿನಯ. ಮತ್ತು ಇದ್ರ ಜೊತೆಗೆ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಚಂದ್ರು ಅವರು ಸಾಕಷ್ಟು ತೆರೆಮರೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಭಾಳ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಜನರನ್ನು ಮುಟ್ಟುತ್ತೆ ಅನ್ನುವಂಥ ಆಶಯದೊಂದಿಗೆ ಒಳ್ಳೆಯದಾಗಲಿ. ಈ ಸಿನಿಮಾ ತುಂಬ ದಿನ ಓಡಲಿ ಅನ್ನುವಂಥ ಆಶೆಯನ್ನು ಇಟ್ಟುಕೊಂಡು ಅಭಿನಯಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನಮಸ್ತೆ. ನನಗೆ ಹೆಚ್ಚಾಗಿ ಮಾತಾಡೋಕ್ಕೆ ಬರಲ್ಲ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಚಂದ್ರಣ್ಣನ ತುಂಬ ಅಂದರೆ ಆಲ್ಮೋಸ್ಟ್ ಒಂದು 5-6 ವರ್ಷದಿಂದ ಹತ್ತಿರದಿಂದ ನೋಡ್ತಾ ಇದ್ದೀನಿ. ನಮ್ಮ ಚಂದ್ರಣ್ಣಲ್ಲಿರುವಂಥ ಛಲ ಮತ್ತು ಆ ಧೈರ್ಯ ಮೆಚ್ಚಬೇಕು. ಯಾಕಂದರೆ ಇವತ್ತು ಎಲ್ಲರೂ ಹೇಳ್ತಾರೆ ಕನ್ನಡ ಮೂವಿಗೆ ಜನ ಬರಲ್ಲ, ಕನ್ನಡ ಮೂವಿಗೆ ಹೋಗ್ಬೇಡ್ರಿ, ಕನ್ನಡ ಮೂವಿ ಕಷ್ಟ ಅಂತ. ಇಂಥ ಟೈಮಲ್ಲೂ ಮೂವಿಗಳನ್ನ ಧೈರ್ಯವಾಗಿ ನಿಂತು ಆ ಧೈರ್ಯವಾಗಿ ಮಾಡೋಂಥ ಶಕ್ತಿ ಆ ಭಗವಂತ ಅವ್ರು ಕೊಡಲಿ. ಮತ್ತು ಈ ಫಾದರ್ ಅನ್ನೋ ಹೆಸರಿದೆಯಲ್ಲ, ಈ ಫಾದರ್ ಅನ್ನೋ ಹೆಸರಲ್ಲೇ ಒಂದು ಶಕ್ತಿ ಇದೆ. ಮತ್ತು ಆ ಏನಿದು ಎಮೋಷನ್ನು ಇದೆಲ್ಲನೂ ನಮ್ಮ ಶ್ರೀಕಾಂತ್ ಅವ್ರು ಸರ್ ಹೇಳ್ದಂಗೆ ಅವ್ರಿಗೆ, ಮತ್ತು ನಮ್ಮ ಹೀರೋ ಕೃಷ್ಣ ಸರ್ಗೆ, ಅಮೃತ ಹೆಂಗಾರ್ ಮೇಡಮ್ ಅವ್ರಿಗೆ, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಿಗೆ ನಾಗಭೂಷಣ್ ಅವ್ರಿಗೆ, ಮತ್ತು ನಮ್ಮ ಡೈರೆಕ್ಟ್ರಿಗೆ ಎಲ್ಲರೂ ಒಳ್ಳೆಯದಾಗಲಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಸುಮ್ಮನೆ ದೊಡ್ಡ ಮೂವಿಗಳು ಬಂದ್ರೂ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಅದೇನೋ ಗೊತ್ತಾಗ್ತಾ ಇಲ್ಲ. ಎಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳೋದೇನೆಂದರೆ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಲಿ, ಕನ್ನಡ ಉಳಿಲಿ, ಕನ್ನಡ ಬೆಳೀಲಿ. ಚಂದ್ರು ಸಾರ್ ಅಂತವ್ರು ಇನ್ನೂ 100 ಜನ ಬಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಮೂವಿ ಮಾಡಬೇಕನ್ನೋ ಶಕ್ತಿ ಕೊಡಲಿ ಅಂತ ಹೇಳ್ತಾ ನಾನು 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಚಂದ್ರು ಸಾರ್ಗೆ ಮತ್ತು ನಮ್ಮ ಫಾದರ್ ಮೂವಿ ಟೀಮ್ಗೆ ಒಳ್ಳೇದಾಗಲಿ ಅಂತೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ.